ಕರ್ನಾಟಕ ಬಿಜೆಪಿಗೆ ಮತ್ತೊಂದು ಹೊಡೆತವಾಗಿದೆ. ಈಗ ಕಾಂಗ್ರೆಸ್ಗೆ ಒಂದೇ ಒಂದು ದಿನ ಡಬಲ್ ಲಡ್ಡು. ಚಿಕ್ಕಮಗಳೂರು ಸ್ಥಳೀಯ ಒಂದು ಸಂಸ್ಥೆಗಳ ಕ್ಷೇತ್ರ ಆಯ್ಕೆ ವಿಚಾರವಾಗಿ ಬಿಜೆಪಿಯ ಪ್ರಾಣೇಶ್ ಬದಲು ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡ ಗೆಲುವು ಸಾಧಿಸಿದ್ದಾರೆ. ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಆಯ್ಕೆ ವಿಚಾರವಾಗಿ ಬಿಜೆಪಿಯ ಪ್ರಾಣೇಶ್ಗೆ ಸೋಲು ಉಂಟಾಗಿದೆ. ಬದಲು ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡ ಗೆಲುವು ಸಾಧಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಮೂಲಕ ಆಯ್ಕೆಯಾಗಿದ್ದಂತಹ ಪ್ರಾಣೇಶ್ ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತಿದ್ರು. ಕರ್ನಾಟಕ ಬಿಜೆಪಿಗೆ ಈಗ ಮತ್ತೊಂದು ಹೊಡೆತವಾಗಿದೆ. ಕಾಂಗ್ರೆಸ್ಗೆ ಒಂದೇ ದಿನ ಡಬಲ್ ಲಡ್ಡು. ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಆಯ್ಕೆ ವಿಚಾರವಾಗಿ ಈಗ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಬಿಜೆಪಿಯ ಪ್ರಾಣೇಶ್ ಸೋಲುಂಡಿದ್ದು, ಅದರ ಬದಲು ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡ ಗೆಲುವು ಸಾಧಿಸಿದ್ದಾರೆ. 9 ಮತಗಳಿಂದ ಎಂಕೆ ಪ್ರಾಣೇಶ್ಗೆ ಸೋಲು ಉಂಟಾಗಿದೆ. ಪ್ರಾಣೇಶ್ ಆಯ್ಕೆ ಅಸಿಂಧು ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಪರಿಷತ್ ಚುನಾವಣೆಯಲ್ಲಿ 2410 ಮತಗಳ ಚಲಾವಣೆಯಾಗಿತ್ತು. ಪರಿಷತ್ ಚುನಾವಣೆಯಲ್ಲಿ 2410 ಮತಗಳ ಚಲಾವಣೆ 1188 ಮತಗಳನ್ನು ಪಡೆದು ಗೆದ್ದು ಬೀಗಿದ್ರು ಪ್ರಾಣೇಶ್. 1182 ಮತಗಳನ್ನು ಪಡೆದು ಸೋತಿದ್ದಂಥ ಗಾಯತ್ರಿ ಶಾಂತೇಗೌಡ ಕೇವಲ 6 ಮತಗಳ ಅಂತರದಿಂದ ಗೆದ್ದಿದ್ದಂಥ ಪ್ರಾಣೇಶ್ 12 ನಾಮನಿರ್ದೇಶಿತ ಸದಸ್ಯರು ಓಟ್ ಹಾಕಿದ್ರು. ಆದರೆ ಶೃಂಗೇರಿ, ಎನ್ಆರ್ ಪುರ, ಮೂಡಿಗೆರೆ ಸೇರಿದಂತೆ ಕೊಪ್ಪ ಪಟ್ಟಣ ಪಂಚಾಯಿತಿಗಳ 12 ಸದಸ್ಯರ ಓಟ್ ಇದಾಗಿದೆ. ಆ ಮತಗಳು ಕಾನೂನು ಬಾಹಿರ ಎಂದು ಗಾಯತ್ರಿ ಅರ್ಜಿಯನ್ನು ಸಲ್ಲಿಸಿದ್ರು. ನಾಮನಿರ್ದೇಶಿತರಿಗೆ ಮತದಾನದ ಹಕ್ಕಿಲ್ಲ ಎಂದಿದ್ದ ಹೈಕೋರ್ಟ್ ಆ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪ್ರಾಣೇಶ್ ಹೋಗಿದ್ರು. ಹೈಕೋರ್ಟ್ ತೀರ್ಪನ್ನೇ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಇದೇ ಕಾರಣಕ್ಕೆ ಪ್ರಾಣೇಶ್ ವಿಧಾನ ಪರಿಷತ್ ಸದಸ್ಯತ್ವ ರದ್ದಾಗಿತ್ತು. 2021 ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಪರಿಷತ್ ಚುನಾವಣೆಯಲ್ಲಿ 2410 ಮತಗಳ ಚಲಾವಣೆಯಾಗಿತ್ತು. ಪರಿಷತ್ ಚುನಾವಣೆಯಲ್ಲಿ 2410 ಮತಗಳ ಚಲಾವಣೆಯಾಗಿದ್ದು 1188 ಮತಗಳನ್ನು ಪಡೆದು ಗೆದ್ದು ಬೀಗಿದ್ರು ಪ್ರಾಣೇಶ್. ಈಗ 9 ಮತಗಳ ಅಂತರದಿಂದ ಗಾಯತ್ರಿ ಅವರೊಟ್ಟಿಗೆ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಕೇವಲ 6 ಮತಗಳ ಅಂತರದಿಂದ ಪ್ರಾಣೇಶ್ ಗೆದ್ದಿದ್ರು. 12 ನಾಮನಿರ್ದೇಶಿತ ಸದಸ್ಯರು ಓಟ್ ಹಾಕಿದ್ರು. ಆದರೆ ಶೃಂಗೇರಿ, ಎನ್ಆರ್ ಪುರ, ಮೂಡಿಗೆರೆ ಹಾಗೂ ಕೊಪ್ಪ ಪಟ್ಟಣ ಪಂಚಾಯಿತಿಗಳ 12 ಸದಸ್ಯರ ಓಟ್ ಇವರಿಗೆ ಆಗಿತ್ತು. ಆ ಮತಗಳು ಕಾನೂನು ಬಾಹಿರ ಎಂದು ಗಾಯತ್ರಿ ಅರ್ಜಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ನಾಮನಿರ್ದೇಶಿತರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೈಕೋರ್ಟ್ ಒಂದು ಕಡೆ ಆದೇಶ ನೀಡಿತ್ತು ಈ ಹಿಂದೆ. ಆ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪ್ರಾಣೇಶ್ ಹೋಗಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಣೇಶ್ ಅವರಿಗೆ ಹಿನ್ನಡೆಯಾಗಿತ್ತು. ಹೈಕೋರ್ಟ್ ತೀರ್ಪನ್ನೇ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್.